ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಅದಕ್ಕೆಲ್ಲ ತಯಾರಿ ಮಾಡಬೇಕು ಅಲ್ವಾ? ಹೌದಲ್ವಾ, ನಾಳೆ ಹಬ್ಬ ಅನ್ನೋದನ್ನೇ ನಾನು ಮರ್ತ್ಬಿಟ್ಟಿದ್ದೆ. ಅದನ್ನ ಮರೆಯೋದೇ ಒಳ್ಳೇದು ಸಿದ್ದು. ಯಾಕೆ ಅಂದ್ರೆ ಈ ವರ್ಷ ನಮ್ಮನೇಲಿ ಹಬ್ಬ ಮಾಡಲ್ವಲ್ಲ. ಅಯ್ಯ, ನೀನು ಬಾಯಿಗೆ ತಂಗ್ಲಿಟ್ಟು ತುರ್ಕ ಏನು ಅಪ್ಶಕ್ನ ನೋಡಿದೀಯಮ್ಮಿ. ಹಬ್ಬ ಮಾಡೋದಿಲ್ಲ ಅಂತ ಹೇಳ್ದವ್ರು ಯಾರು? ಯಾಕ್ರಿ ಹೇಳ್ಬೇಕು? ಸಿಂಚನನ್ ಪರಿಸ್ಥಿತಿ ಹಾಗಿದೆ. ಮಾವನರ ಆರೋಗ್ಯ ಬೇರೆ ಸರಿ ಇಲ್ಲ. ಇಂಥ ಟೈಮ್ನಲ್ಲಿ ಮನೇಲಿ ಸಂತೋಷವಾಗಿ ಹಬ್ಬ ಹೇಗ್ರಿ ಮಾಡಕ್ಕಾಗತ್ತೆ? ಅದನ್ನ ನಾವ್ ಹೇಗ್ ಡಿಸೈಡ್ ಮಾಡಕ್ಕಾಗತ್ತೆ ನೀಲು ಅವರೇ? ಅತ್ತೆ ತಾನೇ ಡಿಸೈಡ್ ಮಾಡಬೇಕು. ಮೊದಲಿಂದ ಈ ಹಬ್ಬನ ಆಚರಣೆ ಮಾಡ್ಕೊಂಡು ಬಂದಿರೋದು ಅವರು. ಅತ್ತೆ, ನೀವೇ ಹೇಳಿ, ಇಂಥ ಸಿಚುಯೇಷನ್ ಅಲ್ಲಿ ಹಬ್ಬ ಮಾಡಕ್ಕಾಗತ್ತಾ? ಪರಿಸ್ಥಿತಿ ಸರಿ ಇಲ್ಲ ಅಂತ ಹಬ್ಬ ಆಚರಿಸದೆ ಇರೋಕ್ಕಾಗತ್ತಾ ನೀಲು? ಹಬ್ಬ ಹರಿದಿನಗಳು ಇರೋದೇ ನಮ್ಮ ನೋವು ಕಷ್ಟಗಳನ್ನ ಮರೆತು ನಾವೆಲ್ಲರೂ ಸಂತೋಷವಾಗಿರ್ಬೇಕು ಅಂತ. ಅದನ್ನೇ ಕೈ ಬಿಟ್ರೆ ಹೇಗೇಳು? ಸರಿಯಾಗಿ ಹೇಳ್ದೆ ಕಣವ. ಹಬ್ಬ ಮಾಡೋದ್ರಿಂದ ನಮ್ಮ ಸಿಂಚನ ಒಸಿ ಗೆಲುವಾಯ್ತಾಳೆ. ಅಪ್ಪ ಹಿಂಗೂ ಸಮಾಧಾನ ಆಯ್ತದೆ. ಅವ್ವ, ಯಾರು ಬೇಡ ಅಂದ್ರು ಈ ಹಬ್ಬ ಮಾಡದೆ ಕಣವ. ಅಪ್ಪಾಜಿ, ನೀವ್ಯಾಕೆ ಬರಕೋದ್ರಿ? ಇನ್ನೂ ಸ್ವಲ್ಪ ರೆಸ್ಟ್ ಮಾಡೋದಲ್ವಾ? ಎಷ್ಟೊತ್ತು ಅಂತ ಮನೆ ಕಳಕಾಯ್ತಾರಲ್ಲ, ಏನೋ ಶಬ್ದ ಬರ್ತಿತ್ತಲ್ಲ, ಯಾರೋ ಕೂಗಾಡ್ತವ್ರೆ ಅಂತ ನೋಡೋಣ ಅಂತ ಬಂದೆ. ಮನೆ ಹಿರಿ ಸೊಸೆ ಹಬ್ಬ ಮಾಡೋದು ಬೇಡ ಅಂತ ಹೇಳ್ತಿದ್ದಾಳೆ. ಕಿರಿ ಸೊಸೆ ಹಬ್ಬ ಆಚರಿಸೋಣ ಅಂತ ಹೇಳ್ತಿದ್ದಾಳೆ. ಇದಕ್ಕೆ ನೀವೇನು ಹೇಳ್ತೀರಾ ರೀ? ಏನಂತ ಹೇಳೋದಮ್ಮೆ? ಇಲ್ಲಿ ಕಿರಿ ಸೊಸೆ ಹಿರಿ ಸೊಸೆ ಅನ್ನೋದಕ್ಕಿಂತ ನಾವು ಆಚರಣೆ ಮಾಡ್ಕೊಂಡ್ಬಂದಿರೋ ಹಬ್ಬ ನಿಲ್ಸಕ್ಕಾಯ್ತದೆ ನಮ್ಮೆ. ಅದೇನೇ ಆಗ್ಲಿ, ಹಬ್ಬ ಮಾಡೋದೇ. ಇವತ್ತು ನಾವಿಷ್ಟು ಸಂಪಾದನೆ ಮಾಡಿದ್ದೀವಿ ಅಂದರೆ ಆ ಮಹಾಲಕ್ಷ್ಮಿ ಕೃಪೆಯಿಂದಾನೆ. ಅವಳ ಹಬ್ಬನೇ ಮಾಡದೇ ಇದ್ರೆ ಹೇಗೆ ಹೇಳಿ? ಭಾವನಾ, ಪೂಜೆಗೆ ಏನೆಲ್ಲ ಬೇಕೋ ಎಲ್ಲ ತಯಾರಿ ಮಾಡು. ಯಾವುದಕ್ಕೂ ಏನೂ ಕಡಿಮೆ ಆಗಬಾರ್ದು. ಸರಿ ಅತ್ತೆ, ನಾನೇ ತಯಾರಿ ಮಾಡ್ತೀನಿ. ನಾಳೆ ಪೂಜೆಗೆ ಮುತ್ತೈದೆಯರನ್ನೆಲ್ಲ ಕರಿಬೇಕು. ಅವ್ರಿಗೆ ಅರಿಶಿನ ಕುಂಕುಮ ಬಾಗಿನ ಎಲ್ಲ ಕೊಡಬೇಕು. ನೋಡಿ, ಅದನ್ನ ನೀವಿಬ್ರು ಸೇರಿ ತಯಾರಿ ಮಾಡ್ಕೊಂಬಿಡಿ. ಅತ್ತೆ, ನೀವು ಒಪ್ಪಿದ್ರೆ ನಮ್ಮ ಮನೆಯವ್ರನ್ನೇ ಹಬ್ಬಕ್ಕೆ ಕರೆಯೋಣ ಅಂತ ಇದ್ದೆ. ಅದಕ್ಕೇನಂತೆ, ಹಬ್ಬ ಮಾಡ್ತಿದ್ದೀವಲ್ಲ, ಧಾರಾಳವಾಗಿ ಕರಿಯಮ್ಮ. ನೀಲು, ಯಾಕಮ್ಮಿ ಹಿಂಗ್ ಕೋಪ ಮಾಡ್ಕೊಂಡು ಓಡಾಡ್ತಾ ಇದೀಯಾ? ಮತ್ತಿನ್ನೇನ್ರಿ, ಈ ಮನೆಗೆ ದೊಡ್ಡ ಸೊಸೆ ನಾನು. ನನ್ನ ಮಾತಿಗೆ ಒಂಚೂರು ಬೆಲೆನೇ ಇಲ್ವಾ? ಮೊನ್ನೆ ಬಂದಿರೋ ಅವಳ ಮಾತಿಗೆ ಬೆಲೆ ಅಲ್ವಾ? ಅವಳು ಮತ್ತೆ ಈ ಮನೆಗೆ ವಾಪಸ್ ಬಂದಿದ್ದು ಎಲ್ರ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ಅಂತ ಗೊತ್ತಾಗ್ತಾ ಇದೆ. ನೋಡಮ್ಮಿ, ಹಬ್ಬ ಮಾಡಿ ಅನ್ನೋದ್ರಲ್ಲಿ ಏನು ತಪ್ಪಿದದು? ಅದರಲ್ಲೂ ಅವ್ರು ಹೇಳಿದ್ದು ಅಧಿಕಾರದಲ್ಲ ಕಣಮ್ಮಿ. ನಮ್ಮ ಶಾಸ್ತ್ರ ಸಂಪ್ರದಾಯ ಉಳಿಬೇಕು ಅಂತ ಅವ್ರು ಹೇಳಿದ್ದು ಸರಿಯಾಗದೆ. ನೀ ಸುಮ್ಕಿರೋ. ಹೌದು, ಅವಳು ಹೇಳಿದ್ದೆಲ್ಲ ಸರಿ, ನಾನು ಹೇಳಿದ್ದೆಲ್ಲ ತಪ್ಪು. ನೀವೆಲ್ಲ ಹೀಗೆ ಅವಳ ಪರ ವಹಿಸ್ಕೊಂಡು ಮಾತಾಡೋಕ್ಕೆ ತಲೆ ಮೇಲೆ ಹತ್ಕೊಂಡು ಕೂತಿರೋದು. ಅಲ್ಲ ರೀ, ನನಗಂತೂ ಯಾರೂ ಇಲ್ಲ. ಹಾಗಂತ ಅವಳು ಇಡೀ ಕಾಂದನನ್ನೇ ಕರೆಸಿ ಪೂಜೆ ಮಾಡ್ಬೇಕಾ? ನನ್ನ ಪ್ರತಿಯೊಂದರಲ್ಲೂ ಮೂಲೆ ಗುಂಪು ಮಾಡ್ತಿದ್ದಾಳು ಅವಳು. ಮೊದಲು ಈ ಆಟ ಬಿಡಮ್ಮಿ. ಈ ಆಟ ಮಾಡ್ಕೊಂಡು ನಾಳೆ ನಡೆಯೋ ಹಬ್ಬನ ಅದ್ಗೆಡಿಸ್ಬಿಟ್ಟಿಯಾ? ಎಲ್ಲ ಸೇರಕ್ಕೆ ಒಂದು ಸಂಭ್ರಮಕ್ಕೆ ಒಂದು ಕಾರಣ ಸಿಕ್ಕದೆ ಕಣಮ್ಮಿ. ಆ ಸಂಭ್ರಮನ ಅನುಭವಿಸಕ್ ಬಿಡು. ಹಾಗಾದ್ರೆ ನಾನು ನಿಮ್ಮೆಲ್ಲರ ಸಂತೋಷನ ಕಿತ್ಕೊಳ್ಳೋ ತರ ಕಾಣ್ತಿದ್ದೀನಾ? ನಾನು ಹೇಳಿದ್ದ ಹಂಗಲ್ಲ ಕಣಮ್ಮಿ. ನೋಡು, ಹಬ್ಬ ಮಾಡಕ್ಕೆ ಅಪ್ಪ ಏನೇ ಒಪ್ಕೊಂಡಿರುವಾಗ ನೀನ್ ಯಾಕೆ ಬೇಡ ಅಂತ ಇದೆಯೇ? ನೋಡು, ಈ ಆಟವ ಹಬ್ಬ ಚೆನ್ನಾಗಾಗಬೇಕು ಅನ್ನೋದ್ರಲ್ಲಿ ತೋರಿಸು. ಅದು ಬಿಟ್ಬಿಟ್ಟು ಹಿಂಗೆ ಓಡಾಡ್ಕೊಂಡು ಕೂಡ್ಕೋಬೇಡ. ಒಳ್ಳೆತದೆ. ತೋರಿಸ್ತೀನಿ, ಖಂಡಿತ ತೋರಿಸ್ತೀನಿ. ಆದರೆ ಹಬ್ಬ ಮಾಡೋದನ್ನಲ್ಲ, ಈ ಹಬ್ಬನ ಹಾಳು ಮಾಡೋದಕ್ಕೆ ಒಂದೇ ಒಂದು ಕಾರಣ ಸಿಗಲಿ. ಆವಾಗ ನೋಡಿ ನಿಮ್ಮ ಖುಷಿನೆಲ್ಲ ಹೇಗೆ ಕಿತ್ಕೊಳ್ತೀನಿ ಅಂತ. ಜಾನು, ವೀಣಾ, ಯಾರಾದ್ರೂ ಒಬ್ರು ಬನ್ನಿ ಬೇಗ. ಏನಾಯ್ತಮ್ಮ? ಅಲ್ವೇ, ಭಾವನಾ ಫೋನ್ ಮಾಡ್ತಾ ಇದ್ದಾಳೆ. ಕೊಡು, ಮಾತಾಡ್ತೀನಿ. ಇರು. ನಿಮ್ಮಪ್ಪನಿಗೆ ಹೀಗಾಗಿದೆಯಲ್ಲ,
ಅವಳಿಗೆ ಹೇಳಿಲ್ಲ ನೋಡು, ಅದಕ್ಕೆ ನನ್ಗೆ ಯಾಕೆ ಹೇಳಿಲ್ಲ ಅಂತ ಕೇಳಕ್ ಫೋನ್ ಮಾಡಿರ್ಬೇಕು. ಏನೇ ಮಾಡೋದು? ಅಯ್ಯೋ ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಯಾವತ್ತೂ ಒಂದಿನ ಹೇಳಲೇಬೇಕು ತಾನೆ. ಇವತ್ತೇ ಹೇಳು, ಮೊದಲು ಫೋನ್ ರಿಸೀವ್ ಮಾಡು. ಭಾವನಾ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ನೀನು ಹೇಗಿದ್ಯಾ? ಅಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರಮ್ಮ. ಅಮ್ಮ, ಒಂದು ಖುಷಿ ವಿಷಯ. ನಾಳೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದೀವಿ. ನೀವೆಲ್ಲರೂ ಬರಬೇಕು. ಭಾವನಾ, ಅದು ಅಕ್ಕ ನೀನೇನು ಯೋಚನೆ ಮಾಡಬೇಡ, ನಾವೆಲ್ಲರೂ ಬರ್ತೀವಿ. ನೀನು ಅಲ್ಲೇ ಇದೆಯಾ? ಮೊದಲು ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಆಮೇಲೆ ನಿನಗೆ ಮಾಡೋಣ ಅಂತ ಅನ್ಕೊಂಡೆ. ನೋಡು, ಯಾರೂ ಮಿಸ್ ಮಾಡೋ ಹಾಗಿಲ್ಲ. ವೆಂಕಿ ಅಣ್ಣ ಅವ್ರ ಅಮ್ಮನ್ನ ಎಲ್ಲ ಕರ್ಕೊಂಬರ್ಬೇಕು. ಭಾವನಾ, ಅಲ್ಲ ಭಾವನಾ, ನಾವೆಲ್ಲರೂ ನಿಮ್ಮ ಮನೆಗೆ ಬಂದ್ಬಿಟ್ರೆ ನಿಮ್ಮ ಅತ್ತೆ ಮಾವ ಕೋಪ ಮಾಡ್ಕೊಳ್ಳೋದಿಲ್ವಾ? ಹಾಗೇನಿಲ್ಲ ಅತ್ಗೆ, ನಿಮ್ಮನ್ನೆಲ್ಲ ಕರಿಬೇಕು ಅಂತ ಅತ್ತೆನೇ ಹೇಳಿದ್ದು. ಹೌದಾ? ಏನು ಅತ್ತೆ ಸೊಸೆ ಇಬ್ರು ಒಂದಾಗ್ ಬಿಟ್ಟಿದ್ದೀರಾ ಅನ್ಸುತ್ತೆ. ಇನ್ನೂ ಇಲ್ಲ ಅತ್ಗೆ, ಈಗ ಅವ್ರ ಮನ್ಸನ್ ಗೆಲ್ಲೋ ಪ್ರಯತ್ನ ಮಾಡ್ತಿದ್ದೀನಿ. ಒಳ್ಳೆ ವಿಷಯನೇ ಹೇಳ್ದೆ ಅಕ್ಕ. ನಿಮ್ಮತ್ತೆ ನಿನ್ನ ಸೊಸೆ ಅಂತ ಒಪ್ಕೊಳ್ಳಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಖಂಡಿತ ಆಗುತ್ತೆ ಜಾನು. ಮೊದಲನೇ ಹಂತಾನೆ ನಿಮ್ಮೆಲ್ರೂ ಪೂಜೆಗೆ ಕರಿ ಅಂದಿದ್ದು. ಈಗ ನೀವೆಲ್ಲರೂ ಬಂದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಲಕ್ಷ್ಮತೆ, ನಾಳೆ ನೀವು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ನಾಳೆ ನೀವೆಲ್ಲರೂ ಬಂದು ಅರ್ಶನ ಕುಂಕುಮದ ಜೊತೆಗೆ ಬಾಗಿನಾನು ತಗೊಂಡೋಗ್ಬೇಕು. ಇಲ್ಲದೆ ಹೋದ್ರೆ ನಾನು ನಿಮ್ಮ ಹತ್ರ ಮಾತಾಡಿದಿಲ್ಲ. ಸಿದ್ದು, ನೀವು ಇಷ್ಟೊಂದು ಖುಷಿಯಿಂದ ಕರಿತಿದ್ದೀರಾ ಅಂದಮೇಲೆ ಬರದೇ ಇರ್ತೀವಾ? ಖಂಡಿತ ನಾವೆಲ್ಲರೂ ಬರ್ತೀವಪ್ಪ. ಸರಿ ಅತ್ತೆ, ಕೊಡ್ತೀನಿ ನೋಡಿ.